ಬಂಧುಗಳಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದಾಬಾಸ್ಪೇಟೆಯ ಏನು ಶಿವನ ಮತ್ತೊಂದು ಅವತಾರ ವೀರಭದ್ರೇಶ್ವರನ ಪುಣ್ಯಕ್ಷೇತ್ರದ ಧರ್ಮದರ್ಶಿಗಳು ಶಿವರಾಮ್ಜಿಯವರ ಸುಪುತ್ರರು ವಿಜಯ್ ಕುಮಾರ್ ಅವರು ಮಂಡ್ಯಕ್ಕೆ ಪದಾರ್ಪಣೆಯನ್ನು ಮಾಡಿ ಕುಲಬಾಂಧವರ ವೇದಿಕೆ ತಂಡ ನಮ್ಮ ರಾಜ್ಯ ಖಜಾನ್ಸಿ ಬಾಲೂಜಿಯವರು ಸಾಂಸ್ಕೃತಿಕ ಕಲಾ ತಂಡದ ರಾಜ್ಯಾಧ್ಯಕ್ಷರು ಕಸತಿ ಚಲುವರಾಜರವರು ಹಾಗೆ ಹೃದಯವಂತ ಲಗ್ಗೆರೆ ವಿಶ್ವನಾಥ್ಜಿಯವರು ಅನಾಥ ಮಕ್ಕಳ ಪ್ರೀತಿಯ ದೈವರಾದಂಥ ನಮ್ಮ ಪ್ರೀತಿಯ ಶಬರಿಯವರು ನಮ್ಮ ವೇದಿಕೆ ಹಿರಿಯ ಮುಖ್ಯಸ್ಥರು ರಮೇಶ್ಜಿಯವರು ಎಲ್ಲರ ಸಹಭಾಗತ್ವದಲ್ಲಿ ತಮಗೆ ತುಂಬ ಹೃದಯದ ಸ್ವಾಗತ. ಗುರುಸಿರಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಗುರುಜಿ. ಒಂದು ಸಣ್ಣ ಪರಿಚಯ ನಿಮ್ಮದು ಅಪ್ಪಾಜಿಯವರು. ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ರೂಪೇಲಿರೋದು ದಾಬಾಸ್ಪೇಟೆ ಅಂತಿದೆ. ನಮ್ಮ ತಂದೆಯವರು ಫಸ್ಟು ಗೌರ್ಮೆಂಟ್ ಎಂಪ್ಲಾಯ್ ಗೌರ್ಮೆಂಟ್ ಎಂಪ್ಲಾಯ್ ಮಕ್ಕಳು ಬರ್ತಾನೆ ಆ ಬರ್ತಾನಲ್ಲಿ ನಮ್ಮ ತಂದೆ ಹಾಕಿದ್ದೀರ ಮಕ್ಕಳು ಸಾಕೊಂಡು ಸೋಪ್ ಫ್ಯಾಕ್ಟ್ರಿಯಲ್ಲಿ ರಿಟೈರ್ಮೆಂಟ್ ತೊಗೊಂಡು ಅವರೇ ವ್ಯಾಲೆಂಟೈನ್ ಮಾಡಿಸ್ಕೊಂಡು ಕೆಲಸ ಮಾಡಿಕೊಂಡು ನಾಲ್ಕು ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಎಲ್ಲರಿಗೂ ಒಂದೊಂದು ನೆಲೆ ಮಾಡಿಬಿಟ್ಟು ಇವತ್ತಿನ ದಿವಸ ಊರಲ್ಲಿ ಒಂದು 500 ವರ್ಷದ ಪ್ರಾರ್ಥನಾ ದೇವಸ್ಥಾನ ಅಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಮಾಡಿದ್ದೀನಿ. ಆ ದೇವಸ್ಥಾನನ ಸ್ವಂತ ಖರ್ಚಿದ್ದ ಎಲ್ಲ ಒಂದು ಹೇಳ್ಬಾರ್ದು ಅಮೌಂಟು ಆ ರೇಂಜಲ್ಲಿ ಮಾಡಿ ಇವತ್ತು ನಮ್ಮ ಸೋಂಪುರ ಹೋಗಿ ಧರ್ಮಂಗಲ ತಾಲೂಕಿಗೆ ಒಂದು ಪುಣ್ಯಕ್ಷೇತ್ರ ಮಾಡಿಬಿಟ್ಟಿದ್ದಾರೆ. ಮತ್ತು ಪ್ರತಿ ಒಂದು ಸಮುದಾಯನೂ ನಮ್ಮ ಸಮುದಾಯದ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡುವಂಥ ದಿನ ನಮ್ಮ ಅಪ್ಪಾಜಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಕ್ಷೇತ್ರ ತುಂಬ ಅಭಿವೃದ್ಧಿ ಆಗಿದೆ. ಇವೆಲ್ಲ ನಮ್ಮ ಸ್ನೇಹಿತರು ನಮ್ಮ ಹುಡುಗಿರು ಫ್ರೆಂಡ್ಸ್ ಯಾರೇ ಆಗಿದ್ರು ಸರಿ ಖಂಡಿತವಾಗ್ಲೂ ನಮ್ಮ ಸಮುದಾಯದಿಂದ ಎಲ್ಲರೂ ಬಂದು ದೇವಸ್ಥಾನ ನೋಡಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ನನ್ನಿಂದ ತುಂಬ ಹೃದಯದ ಧನ್ಯವಾದಗಳು. ವಿಜಯ್ ಸರ್ ಅವರ ಒಂದು ಸಣ್ಣ ವಿಶ್ಲೇಷಣೆಯಲ್ಲಿ ತಮ್ಮ ಮಾಹಿತಿಯನ್ನು ತಿಳಿಸಿಕೊಟ್ಟ ತಮ್ಮ ತುಂಬ ಹೃದಯದ ಚೂರು ಹತ್ರ ಬನ್ನಿ. ಹಾಗೆ ಅವರಿಗೊಂದು ಪುಷ್ಪನಮನ ವೀರಭದ್ರೇಶ್ವರ ಎಲ್ಲವನ್ನ ಅವರಿಗೆ ಕರ್ಮಿಸಿ ಶತಮಾನಗಳು ಕನಸು ನನ್ನ ಸಾಕಲಿ ವೀರಭದ್ರೇಶ್ವರ ಎಲ್ಲರನ್ನು ಅರಸಿ ಹಾರೈಸಿ